ಪ್ರಚಾರ ಅದಕ್ಕೆ ಬಂದದ್ದು ಇಲ್ಲಿ ಹೇಳುದ ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತೋ ಸೋಲ್ತೈತೋ ಗೊತ್ತಿಲ್ಲ, ಆದರೆ ಬಿಜೆಪಿ ಮಾತ್ರ ಗೆಲ್ತೈತಿ. ಆದ್ರೆ ಅವ್ರು ಬಂದದ್ದೇನು ಮುಂದಿನ ಚುನಾವಣೆಯಲ್ಲಿ ಅವ್ರ ಮನೆಯಾಗಿನವ್ರು ಒಬ್ಬರು ಇಲ್ಲಿ ಕಂಬಳಿ ಹಾಕ್ಬೇಕು ಅನ್ನೋ ಸಲಹೆ ಬಂದ ಸರ್. ಅವ್ರ ಪುತ್ರರಲ್ಲಿ ಪ್ರಚಾರ ಮಾಡಕತ್ತಾರೆ. ಅದೇ ರೀ ನಾನು ಹೇಳಕತ್ತ ತಿರುಗಾಡಿ ನೋಡುದು, ಮೇಟಿಯವರಿಗೆ ಆಸೆ ಬರುದಿಲ್ಲ, ಮೇಟಿಯವರಿಗೆ ಆಸೆ ಬರುದಿಲ್ಲ. ಮುಂದಿನ 2 ವರ್ಷ ಬಿಟ್ಟು ಎಲೆಕ್ಷನ್ ನಡೀತಿದ್ದ ಅವ್ರ ಬಗ್ಗೆ ಯಾರು ಒಬ್ರು ಇಲ್ಲಿ ಹಾಕೋದು ಸರ್. ಅವ್ರ ಮಗನೂ ಪ್ರಚಾರ ಮಾಡಕತ್ತಾರೆ. ಅದಕ್ಕೆ ಬಂದದ್ದು ಇಲ್ಲಿ ಹೇಳುದ ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತೋ ಸೋಲ್ತೈತೋ ಗೊತ್ತಿಲ್ಲ, ಆದರೆ ಬಿಜೆಪಿ ಮಾತ್ರ ಗೆಲ್ತೈತಿ. ಆದ್ರೆ ಅವ್ರು ಬಂದದ್ದೇನು ಮುಂದಿನ ಚುನಾವಣೆಯಲ್ಲಿ ಅವ್ರ ಮನೆಯಾಗಿನವ್ರು ಒಬ್ಬರು ಇಲ್ಲಿ ಕಂಬಳಿ ಹಾಕ್ಬೇಕು ಅನ್ನೋ ಸಲಹೆ ಬಂದ ಸರ್. ಅವ್ರ ಪುತ್ರರಲ್ಲಿ ಪ್ರಚಾರ ಮಾಡಕತ್ತಾರೆ. ಅದೇ ರೀ ನಾನು ಹೇಳಕತ್ತ ಅದರ ಸಲುವಾಗಿ ಇವತ್ತು ಇಲ್ಲೆಲ್ಲರೂ ನಾಡಿ ಮಿಡಿತಗಳನ್ನ ಅರ್ಥಕೊಂಡು ಹಣಕ್ಕೆ ಬಗ್ತಾರೋ, ಹಣ್ಣಕ್ಕೆ ಬಗ್ತಾರೋ, ದಬ್ಬಾಳಿಕೆ ಬಗ್ತಾರೋ, ದರೋಡೆಗೋರಿಗೆ ಬಗ್ತಾರೋ, ಅಥವಾ ಹೊಲಾಮಣಿ ಬಸ್ಕೊಂಡ್ರೆ ಬಗ್ತಾರೋ, ಅವೆಲ್ಲ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದವರು. ಮತ್ತು ಇವರು ಮೇಟಿಯವ್ರು ನಾಡ್ತಿರ್ಬೇಕಂತ ಬಂದಿಲ್ಲ. ಅವರ ಮೂಲ ಮನೋಭಾವ, ಅವರ ಮೊದಲಿನ ಪರಿಸ್ಥಿತಿಯನ್ನು ತೋರಿಸ್ತದೆ. ಅವರು ಯಾವ ಮಾನಸಿಕ ಸ್ಥಿತಿಯವರು ಅನ್ನೋದು ನಿನ್ನಿನ ಒಂದು ಪ್ರಕರಣ ಇಡೀ ರಾಜ್ಯಕ್ಕೆ ಗುರ್ತ ಮಾಡ್ತದೆ. ಬೆಳಗಾವಿ ಜಿಲ್ಲೆನೂ ಸಾಕಷ್ಟು ಕಡೆ ಮಾಡಿದ್ರು, ಅದಕ್ಕೆ ಎಲ್ಲಿ ಕುಂಡಿಸ್ಬೇಕು ಅವ್ರಿಗೆ ಕುಂಡಿಸೋ ವ್ಯವಸ್ಥೆ ಮಾಡಿ. ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರು ಈ ಚುನಾವಣೆ ಕಾಂಗ್ರೆಸ್ ಮುಸ್ತೂರು ಇರ್ತಾರೆ. ನಿಮ್ಮದು ಬೆಳಗಾವಿ ಟೀಮ್ ಇಲ್ಲಿ ಬಂದು 2 ತಿಂಗಳ ಟೆಕೆ ನೋಡಿದ್ರೆ ಏನಾಗ್ಬೋದು ಸರ್ ಫಲಿತಾಂಶ? ಬಿಜೆಪಿ ಇವತ್ತು ಯಾರು ಭಾಗವಹಿಸಿದ ಮಾತಿಲ್ಲ. ಇವತ್ತಿನ ದಿವಸ ಅವ್ರು ಬಂದು ಭಾಗವಹಿಸ್ಯಾರ, ಅವರು ಉಸ್ತುವಾರಿ ಮಾಡಿದಾರೆ, ಇವರು ಉಸ್ತುವಾರಿ ಮಾಡಿದಾರೆ ಅನ್ನುವಂಥದ್ದು ಮಾತಿಲ್ಲ. ಈಗ ನಿನ್ನಿನ ಘಟನೆ ನೀವು ನೋಡಿದಿರಿ. ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥ ಈ ಒಂದು ಭಾಗ, ಈ ಒಂದು ಜಿಲ್ಲೆ ಶಾಂತಿ ಪ್ರಿಯರು, ತತ್ವ ನಿಷ್ಠೆಗಳನ್ನು ಮೈಗೂಡಿಸ್ಕೊಂಡವರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೋಗಿ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ದಂಗೆ ಮಾಡಿ ಆ ಹೊತ್ತು ಈ ಹೊತ್ತು ಗುಂಡಾಗಿರಿ ಮಾಡುವಂಥ ಆ ಪ್ರವೃತ್ತಿ ಮೊದಲಿಂದ ಅವ್ರು ಬೆಳೆ ಬಂದಿದೆ. ಬಟ್ ಇದನ್ನು ಜನ ಅರ್ಥ ಮಾಡ್ಕೊಟ್ಟಂತ ನಾನು ಭಾವಿಸ್ತೀನಿ. ಮತ್ತು ಬರುವಂಥ ದಿನಮಾನಗಳಿಗೆ ಇಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಚಿರಂತ ಮಂಡವರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರನ್ನು ಪ್ರಜಾನುಭವದಿಂದ ಆಯ್ಕೆ ಮಾಡಿ ಕೊಡಬೇಕಂತ ಸರ್ವದಲ್ಲಿ ವಿನಂತಿ. ಈಗ ಇಡೀ CM ಮತ್ತು ಸಚಿವರು ಬಂದಿದ್ದಾರೆ, ನಾಳೆನೂ ಕೂಡ ಪುನಃ CM ಮತ್ತೆ ಬರ್ತಾ ಇದ್ದಾರೆ. 5 ದಿನಗಳ ಕಾಲಕ್ಷೇತ್ರದಲ್ಲಿ ಬೀಡು ಕೊಡ್ತಾ ಇರುವಂಥದ್ದು ಇದೇನು ಸೋಲಿನ ಭೀತಿನ ಸರ್ ಏನಂತ ಸ್ವಾಭಾವಿಕವಾಗಿ ಈ ಬಿಟ್ಟಿ ಭಾಗ್ಯಗಳನ್ನು ಇವುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲರ ಕಡೆ ಫೇಲ್ಯೂರ್ ಆಗಿದೆ. ಅದನ್ನು ಅವ್ರಿಗೆ ಅರ್ಥ ಆಗಿದೆ. ಅದ್ರ ಜೊತೆಗೆ ಮುಂದಿನ ಬಜೆಟ್ ನೋಡಿರ್ಬೋದು. ಮುಂದಿನ ಬಜೆಟ್ನಲ್ಲೂ ಸಹಿತ ಅವರು ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲಿ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋದು ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಣ್ತದೆ. ಸರ್, KPCC ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲೇ ವಿದ್ಯಾರ್ಥಿಗಳು ಮತದಾನ ಮಾಡೋಕ್ಕೆ ಬಂದರೆ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತೇಳಿ ಒಂದು ಹೇಳಿಕೆ ಎಲ್ಲ ಕೊಟ್ಟಿದ್ರು. ಅದರ ಪೂರಕವಾಗಿ ಇಲ್ಲಿ ಗಲಾಟೆ ಆಗುತ್ತೆ. ಏನು ಹೇಳ್ಬೋದು ಅದು ಬಹುಶಃ ಅದನ್ನೇ ನಿಮ್ಗೆ ಒಂದೇ ಮಾತನ್ನು ಹೇಳೋದು, ಸೂಚನೆ ಮೇಲಿದ್ರೆ ಸೂಚನೆ ಇರುತ್ತೆ ಅಂತ ಇಂಥ ಒಂದು ಗಲಾಟೆಗಳನ್ನು, ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯೋಗ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭೇದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು ಮನೋಸ್ಥಿತಿಯನ್ನು ಮಾತನ್ನು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾರು ನಾವದೀವಿ ಅದು ನೋಡ್ಕೊಳಕ್ಕೆ ನಾವದೀವಿ, ಅದಕ್ಕೆ ನಾವು ಬಂದೀವಿ, ನೋಡ್ಕೊಳಕ್ಕೆ ನಾವು ಕಟ್ಟಿದ್ದೀವಿ. ಯಾರು ಅದ್ರ ಬಗ್ಗೆ ತೆಗೆದುಕೊಳ್ಬಾರ್ದು. ಮೊದಲಿನ ಭಾಗಕ್ಕೂ ಮಾತನಾಡೋದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಬಸವನಗೌಡ ಅಂತ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಸರ್. ಈಗ ಬಂದಂಥ ಗಲಾಟೆ ಮಾಡಿದಂಥ ಹುಡುಗರೆಲ್ಲ ಬೇರೆ ಜಿಲ್ಲೆಯವರು, ಅದು ತಮ್ಮ ಜಿಲ್ಲೆಯವರು ಕೂಡ ಇದ್ದಾರೆ. ನಮ್ಮನ್ನು ಬೆಳಗಾವಿ ಅಲ್ಲಿಂದ ಬಂದೆ ಅಂತೇಳಿ ಒಬ್ಬ ಆರೋಪಿ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಹೌದು, ಈಗಾಗಲೇ ಬೆಳಗಾವಿಯಿಂದ ಬಂದವರು, ಅದರೊಳಗೆ ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು, ಅವರ ಅಗ್ನಿ ನಿಕಟಪೂರ್ವ ಅವ್ರದ್ದು ಪರ್ಸನಲ್ ಅಸಿಸ್ಟೆಂಟ್ ಏನಂತಿಲ್ಲ, ಆಪ್ತ ಸಹಾಯಕರು ಭೀಮಗೌಡ ಪಾಟೀಲ್ನವರು ಅದ್ರೊಳಗಲ್ಲ. ನಮ್ಮ ಗೋಕಾಕದ ನಗರಸಭೆ ಮಾಜಿ ಅಧ್ಯಕ್ಷರು ಅದಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಪಕ್ಷದವ್ರು. ನಿನ್ನೆ ಗಲಾಟೆ ಒಳಗೆ ಸರ್ಸಾಧಾರಣವಾಗಿ
ಏನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಇದ್ದಾರೆ, ಇಡೀ ಬೆಳಗಾವಿ ಜಿಲ್ಲೆಯವರಲ್ಲ, ಅವರು ಸೀಮಿತವಾಗಿರ್ತಕ್ಕಂಥ ಒಂದು 2 ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರ ಉದ್ಯೋಗನ ಅದ. ಅದು ಇವತ್ತು ದಿವಸ ಆ ಸರ್ಕಾರ ಬಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂತ್ರಿ ಇರ್ತಾರೆ, ಈ ಸರ್ಕಾರ ಬಂದರೆ ಕಾಂಗ್ರೆಸ್ ಮಂತ್ರಿ ಜೊತೆ ತಿರುಗಾಡ್ತಾರೆ. ಅಂದ್ರೆ ಸರ್ ಕೆಲಸ ಮಾಡೋದು. ಅಂದ್ರೆ ಬಾಗಲಕೋಟೆ ಶಾಂತವಾಗಿರ್ತಕ್ಕಂಥ ಬಾಗಲಕೋಟೆಗೆ ಬೆಳಗಾವಿ ರಾಜಕಾರಣ ನುಗ್ಗಕ್ಕಂತೈತೆ. ಈ ಜಿಲ್ಲೆನ ಆಕ್ರಮಿಸಿಕೊಳ್ಳುವಂಥ ಸಾಧ್ಯತೆಗಳೇನಾದ್ರು? ನುಗ್ಗಾಕ ಬಿಡುದಿಲ್ಲ ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದ ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಅದ ಕಾರಣತೆ ನನ್ವಾಡ್ರಿ. ಅಂತ ಒಂದು ದರೋಡಿಕೋರ ರಾಜಕಾರಣ ಅಥವಾ ಈ ದರೋಡಿತನವನ್ನ, ಈ ಗುಂಡಾಗಿರಿಯನ್ನ ಇದನ್ನು ತೆಗೆದು ಹಾಕಬೇಕು, ಬೇರ್ ಸಮೇತ ಕಿತ್ತು ಒಗಿಬೇಕು ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದಾನೆ. ಅದನ್ನು ಮಾಡೇ ತೀರ್ತಾನೆ ಅನ್ನೋ ಹಠವನ್ನು. ಎಷ್ಟು ದಿನ ಇರ್ತೀರಿ ತಾವು? ಎಷ್ಟು ದಿನ ಇರ್ತೀವಿ? ಇವತ್ತು ನೀವು ಎಲ್ಲಿ ತಗ ಇಟ್ಕೋತಾರೆ ತಗ ಇರ್ತಾರೆ. ನೀವೇ ಹೇಳೋರು ಮತ್ತೆ ಇನ್ನ ಒಂದು ಟೈಮ್ ಮುಗಿದೈತಿ, ಬ್ಯಾರೆ ಜನ ಹೋಗೋರ ಮಗ ಅಂತ ನೀವ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಎಲ್ಲಿವರೆಗೆ ನಾನು ಚುನಾವಣೆಯಲ್ಲಿ ಭಾಗವಹಿಸಂತ ನಮ್ಮ ಮುಖಂಡರು ಹೇಳ್ತಾರೆ, ಅಲ್ಲಿವರೆಗೆ ಚುನಾವಣೆಯಲ್ಲಿ ಭಾಗವಹಿಸಿ ಮನೆ ಮನೆಗೆ ತಿರುಗಾಡಿ ಪಾದಯಾತ್ರೆ ಮಾಡಿ ಮನೆ ನಾನು